ಬರ್ತಡೇ ಏನು ಸ್ಪೆಷಲ್ಲು ಅಂತ ಅನ್ಕೊಳ್ಬೋದು. ಎಸ್, ಅವಳ ಬರ್ತಡೇ ಮಾತ್ರ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಯಾಕಪ್ಪ ಅಂದರೆ ನಮ್ಮ ಬರ್ತಡೇ ಎಲ್ಲ ಇಯರ್ಲಿ ಒನ್ಸು, ಪ್ರತಿ ವರ್ಷ ಬರ್ತಡೇ ಬರುತ್ತೆ. ಇವಳ ಬರ್ತಡೇ ಮಾತ್ರ 4 ಇಯರ್ಸ್ಗೆ ಒಂದ್ಸತಿ ಬರ್ತಡೇ ಬರುತ್ತೆ. ಹೆಂಗಿದೆ? ಚೆನ್ನಾಗಿಲ್ವಾ? ಚೆನ್ನಾಗೈತಾ? ಸೂಪರಾ? ಒಂದು ಹಾಕು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಇವತ್ತೇನು ಅಂತ ತಂಬೋನಿಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಎಸ್, ಇವತ್ತು ಕೀರ್ತನನ್ ಬರ್ತಡೇ ಏನು ಸ್ಪೆಷಲ್ಲು ಅಂತ ಅನ್ಕೊಳ್ಬೋದು. ಎಸ್, ಅವಳ ಬರ್ತಡೇ ಮಾತ್ರ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಯಾಕಪ್ಪ ಅಂದರೆ ನಮ್ಮ ಬರ್ತಡೇ ಎಲ್ಲ ಇಯರ್ಲಿ ಒನ್ಸು, ಪ್ರತಿ ವರ್ಷ ಬರ್ತಡೇ ಬರುತ್ತೆ. ಇವಳ ಬರ್ತಡೇ ಮಾತ್ರ 4 ಇಯರ್ಸ್ಗೆ ಒಂದ್ಸತಿ ಬರ್ತಡೇ ಬರುತ್ತೆ. ಬಿಕಾಸ್ ಅವಳದು ಲೀಪ್ ಇಯರ್ ಬರ್ತಡೇ. 29 ಯಾವಾಗ ಬರುತ್ತೆ? ಫೆಬ್ರವರಿನಲ್ಲಿ ಆಲ್ಮೋಸ್ಟು 28 ಅಷ್ಟೇ ಬರೋದು. 29 ಯಾವಾಗ ಬರುತ್ತೆ? 4 ಇಯರ್ಸ್ಗೆ ಒಂದ್ಸತಿ ಆವಾಗ ಅವಳ ಬರ್ತಡೇ ಬರೋದು. 29/2/2004 ಅವಳದು ಬಾರ್ನ್ ಡೇಟು. ಸೊ ಇವತ್ತಿಗೆ 20 ಇಯರ್ಸ್ ಆಗ್ತಾ ಇದೆ. ಆ್ಯಕ್ಚುಲಿ ನೆನ್ನೆಗೆ ಆಯಿತು. ಇವತ್ತು ನಾವು ಎಲ್ಲರೂ ಫ್ರೈಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ನೆನ್ನೆ ಎಲ್ಲ ಕಾಲೇಜ್ ಇತ್ತು ಅವಳಿಗೆ, ಮತ್ತು ಥರ್ಸ್ಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ತಿನ್ನಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಸೊ ಇವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ನೆ ಅವ್ರ ಕಾಲೇಜಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವಳು ನನ್ನ ಬ್ರದರ್ಸ್ ಇಬ್ಬರು ಹೋಗಿ ಅವಳ ಕಾಲೇಜ್ ಫ್ರೆಂಡ್ಸ್ಗಳಿಗೆಲ್ಲ ಪಾರ್ಟಿ ಕೊಡಿಸಿ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ನೆನ್ನೆ. ಆ್ಯಕ್ಚುಲಿ ನಾವಿವತ್ತು ಫ್ರೈಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 29 ಬಂದಿರೋದು ಈ ಸತಿ ಥರ್ಸ್ಡೇ ಅಲ್ವಾ, ಸೊ ಹಾಗಾಗಿ ನೆನ್ನೆ ಮಾಡೋದಕ್ಕಾಗಿಲ್ಲ. ಓಕೆ, ಬನ್ನಿ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀವಿ, ಏನೇನು ಮಾಡಿದ್ದೀವಿ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಡಿಫ್ರೆಂಟಾಗಿ ಬಿರಿಯಾನಿ ಮತ್ತು ಫ್ರೈ ಮಾಡಿದ್ದೀನಿ. ಸೊ ನಾನು ಒಬ್ಬಳೇ ಮಾಡಿಲ್ಲ, ನಾನು, ಅಮ್ಮ, ನಮ್ಮ ಅಕ್ಕ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆಯಂತೆ. ಆಗಲೇ ಆಲ್ರೆಡಿ ಒಂದು ರೌಂಡು ಹರ್ಷ ತಿನ್ಬಿಟ್ಟು ಹೇಳ್ತಾ ಇದ್ದ, ಅಮ್ಮ ಸಕ್ಕತ್ತಾಗಿದೆ ಅಂತ. ಅದ್ರದ್ದು ಏನೇನು ಮಾಡಿದ್ವಿ, ಯಾವ ಥರ ಅಂತ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಂಡ್ವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸಿಕ್ಕಾಪಟ್ಟೆ ಫನ್ ಅಂತೂ ಇರುತ್ತೆ. ನಾವು ಎಲ್ಲರೂ ತುಂಬ ಗ್ರ್ಯಾಂಡ್ ಏನಿಲ್ಲ, ಮನೇಲಿ ಎಲ್ಲರೂ ಫ್ಯಾಮಿಲಿಯವ್ರು ಮಾತ್ರ ಸೇರಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್. ಇವತ್ತು ಫ್ರೈಡೇ ಬೇರೆ, ಇನ್ನೂ ಸ್ನಾನ ಪೂಜೆ ಏನೂ ಆಗಿಲ್ಲ. ಸೊ ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಮತ್ತು ಅಕ್ಕ ಇಬ್ಬರು ಬಂದಿದ್ದಾರೆ. ಕುಕ್ಕಿಂಗ್ದೆಲ್ಲ ಹಚ್ಚೋದು, ರುಬ್ಬೋದು ಎಲ್ಲ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದೊಂದೇ ಪೇಸ್ಟ್ಗಳು ಮಾಡ್ಕೊಳ್ತಾ ಇದ್ದೀನಿ ನಾನು. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ರುಬ್ಕೊಂಡು ಎಲ್ಲ ಮೊದಲು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬಾಲ್ಕನಿನಲ್ಲಿ ಒಂದೇ ಸತಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ಚಿಕನ್ದು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ ಯಾವ ಥರ ಮಾಡಿದ್ದೀವಿ ಅಂತ. ತೆಂಗಿನಕಾಯಿಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದು ಗ್ರೇವಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾದಾಮಿನೂ ಹಾಕ್ಕೊಳ್ತೀವಿ. ಎಲ್ಲ ಮಸಾಲೆಗಳನ್ನ ರುಬ್ಕೊಂಡು ಬಾಲ್ಕನಿನಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂದರೆ ಒಳಗಡೆ ಮಾಡೋದಕ್ಕೆ ಸ್ವಲ್ಪ ದಪ್ಪ ಅಡುಗೆ ಅಲ್ವಾ. ಒಂದು 25 ಮೆಂಬರಿಗೆ ಮಾಡ್ತಾ ಇರೋದು. ಇಲ್ಲಿ 25 ಜನ ಆಗ್ತೀವಿ. ನಾವೇನೇ ಎಲ್ಲರೂ ಫ್ಯಾಮಿಲಿಯವರು, ಬೇರೆಯವ್ರಿಗೆಲ್ಲ ಏನು ಜಾಸ್ತಿ ಕರೆದಿಲ್ಲ. ಅದಕ್ಕೆ ಹೊರ್ಗಡೆ ಬಾಲ್ಕನಿನಲ್ಲಿ ದೊಡ್ಡದು ಡಬಲ್ ಸ್ಟವ್ನ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದು ಗ್ರೇವಿ ಮಾಡೋದಕ್ಕೆ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮೊಸರು, ಜೀರಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಲ್ಲುಪ್ಪು, ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಅವರ್ ಇಟ್ಟರೆ ಸಾಕು. ಟೈಮ್ ಇದ್ದರೆ 1 ಅವರ್ ಇಡಿ, ಇಲ್ಲಾಂದರೆ ಹಾಫ್ ಆನ್ ಅವರ್ ಸಾಕು. ಇದನ್ನೆಲ್ಲ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡಿಟ್ಟು ಚಿಕನ್ ಗ್ರೇವಿನ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಿಕನಲ್ಲಿ, ಮಟನಲ್ಲಿ ನಾವು ಮಾಡುವಾಗ ಈ ಖಾರದ ಐಟಮು, ನಾನ್ ವೆಜ್ ಎಲ್ಲ ಮಾಡುವಾಗ ಸ್ವಲ್ಪ ಕಲ್ಲುಪ್ಪನ್ನ ಯೂಸ್ ಮಾಡಿ. ಈ ಭಟ್ರುಗಳೆಲ್ಲ ಮಾಡ್ತಾರಲ್ವ, ಹೋಟೆಲಲ್ಲಿ ಮಾಡಿರೋ ಥರ
ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ಇವಾಗ ಈ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೆ ಚಿಕನ್ನ ಕೀರ್ತನ ಹಾಕ್ತಾ ಇದ್ದಾಳೆ. ಕೀರ್ತನನೂ ಬಂದಿದ್ದಾಳೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. 1 ಅವರ್ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸ್ವಲ್ಪ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಕಲರಿಗೋಸ್ಕರ. ತುಂಬಾ ಚೆನ್ನಾಗಿತ್ತು. ಅಮ್ಮ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಎಲ್ಲ ಹಚ್ಕೊಟ್ರು ನಮ್ಮಮ್ಮ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಬಾಲ್ಕನಿನಲ್ಲಿ ಚೆನ್ನಾಗಿ ನೀಟಾಗಿ ಗಾಳಿ ಬರುತ್ತೆ, ತಣ್ಣಗೆ ಇಲ್ಲೇ ಮಾಡೋಣ ಅಂತ ಅಮ್ಮನೇ ಇಲ್ಲೇ ಮಾಡ್ರೆ ಸುಮ್ಮನೆ ಒಳಗಡೆ ಎಲ್ಲ ಬೇಡ ಅಂದರು. ಹಂಗಾಗಿ ಒಂದು ಸಿಲಿಂಡರು, ಡಬಲ್ ಸ್ಟವ್ವು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲೇ ಮಾಡ್ತಾಯಿದ್ದೀವಿ ಫ್ರೀಯಾಗಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಡುಗೆ ಮಾಡಿದ್ವಿ ಅಂತಲೇ ಅನ್ನಿಸ್ತಿಲ್ಲ, ಅಷ್ಟು ಬೇಗ ಮಾಡಿದ್ವಿ. ತುಂಬ ಒಂಥರ ಎಲ್ಲೋ ಹೊರಗಡೆ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಚೆನ್ನಾಗಿತ್ತು ಮಾತ್ರ. ಚಿಕನ್ ಗ್ರೇವಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಬಿರಿಯಾನಿ ಮಾಡೋದಕ್ಕೆ ಅಂತ ಜಾಸ್ತಿ ಜನ ಅಲ್ವಾ, ಹಂಗಾಗಿ ಕುಕ್ಕರಲ್ಲೆಲ್ಲ ಪಾತ್ರೆನಲ್ಲೇ ಮಾಡ್ತಾಯಿದ್ದೀವಿ. ಸೊ ಒಂದು 25 ಮೆಂಬರ್ ಅಲ್ವಾ, ಅದಕ್ಕೆ. ಈ ಕಡೆ ಒಂದು ಕಡೆ ನಾನು ನೀರು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ, ಇಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ. ಈ ಕಡೆ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಡಿಫ್ರೆಂಟಾಗಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು, ಏಲಕ್ಕಿ, ಸೊ ಎಲ್ಲ ಮಸಾಲೆ ಮತ್ತು ಕಲ್ಲುವ, ಈರುಳ್ಳಿ ಇದನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಅಮ್ಮನೇ ಎದ್ದು ಬಂದರು, ನಿಮ್ಗೆ ಕೊಡಿಲಿ, ನೀನು ಹಾಕು, ನಾನೆಲ್ಲ ತಿರುಗಿಸ್ತೀನಿ ಅಂತ. ಊರಲ್ಲೆಲ್ಲ ಸಾಮಾನ್ಯವಾಗಿ ನಮ್ಮಮ್ಮ, ನಾನು, ನಮ್ಮ ಅಕ್ಕ 3 ಜನ ಸೇರಿಕೊಂಡ್ರೆ ಇವಾಗೇನೋ ಇವತ್ತು 25 ಮೆಂಬರಿಗೆ. ಆದರೆ ಇನ್ನೂ ಜಾಸ್ತಿ ಊರಲ್ಲಿ ಹಬ್ಬ ಎಲ್ಲ ಮಾಡಿದಾಗ ಒಂದು 50 ಜನ 60 ಜನ ಆದ್ರೂ ನಾವೇ ಅಡುಗೆ ಮಾಡ್ತೀವಿ. ಕೆಲವೊಮ್ಮೆ ಭಟ್ರನ್ನ ಕರೆಸ್ತಾನೆ ನಮ್ಮ ತಮ್ಮ, ಇಲ್ಲಾಂದರೆ ನಾವೇ ಮಾಡ್ತೀವಿ. ಅಮ್ಮ ಒಬ್ಬರಿದ್ರೆ ಸಾಕು ನಮಗೊಂಥರ ಸಪೋರ್ಟಿಯಾಗಿ. ಇವಾಗ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಪುದೀನ, ಇದು ಈರುಳ್ಳಿ ಹಾಕಿದಾದ್ಮೇಲೆ ಪುದೀನ, ಇಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದಾರೆ ಅಮ್ಮ. ಆಮೇಲೆ ಕಲ್ಲುಪ್ಪು ಸ್ವಲ್ಪ, ಇದು ಎಲ್ಲ ಹಸಿ ವಾಸನೆ ಹೋಗಲಿ ಅಂತ ಇದನ್ನು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಶುಂಠಿ, ನಾನೆಲ್ಲದನ್ನು ಸಪ್ರೇಟ್ ಪೇಸ್ಟ್ ಮಾಡಿದ್ದೀನಿ. ಶುಂಠಿನೇ ಬೇರೆ, ಬೆಳ್ಳುಳ್ಳಿನೇ ಬೇರೆ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಆ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಸೊ ಕುದ್ದಿದ್ದಾದಮೇಲೆ ಇವಾಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿರಿಯಾನಿ ಮಾಡೋದಕ್ಕೆ ನಾವು ಮಾಡ್ತಾ ಇರೋದು. ನಾನು ಆವಾಗಲೇ ಹೇಳ್ದಂಗೆ ಡಿಫ್ರೆಂಟಾಗಿ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ. ಈ ಗ್ರೇವಿ, ಇದು ಗೊಜ್ಜು ಥರ ಚೆನ್ನಾಗಿ ಇದರಲ್ಲೇ ಬೇಯಬೇಕು. ಬೆಂದು ಆದಮೇಲೆ ಆ ಕಡೆ ರೈಸ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಈ ಚಿಕನ್ ಬೇಯಲಿ ಇವಾಗ. ಬಿರಿಯಾನಿನ ನಾನು ಈ ಥರ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇದು ಈಸಿ ಮೆಥಡು. ನಾವು ಈ ಗ್ರೇವಿನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ಅಕ್ಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೂರು ಪಲಾವ್ ಎಲೆ ಮತ್ತು ಸಾಲ್ಟು, 1 ಸ್ಪೂನು ಎಣ್ಣೆ ಹಾಕಿ ಅನ್ನನ ಮಾಡ್ಕೊಳ್ತಾ ಇದ್ದೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲಷ್ಟು ಅನ್ನನ ಬೇಯಿಸ್ಕೊಂಡು ಈ ಥರ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ. ಅಕ್ಕಿನ ಡೈರೆಕ್ಟಾಗಿ ನಾವು ಇದಕ್ಕೆ ಹಾಕಿ ಬಿರಿಯಾನಿನೂ ಮಾಡ್ಬೋದು. ಸೊ ಇದು ತಳ ಹಿಡಿತದೆ, ತಿರುಗಿಸ್ತಾ ಇರಬೇಕು. ಆಮೇಲೆ ಈ ಭಟ್ರೆಲ್ಲ ಮಾಡ್ತಾರಲ್ವ, ಆ ಥರ ಕೆಳಗಡೆ ಎಲ್ಲ ಕೆಂಡ ಎಲ್ಲ ಹಾಕಿ ಅದನ್ನೆಲ್ಲ ಪ್ರೋಸೆಸ್ಸು ಜಾಸ್ತಿ ಇರುತ್ತೆ. ಅವ್ರಿಗೆ ಕೆಂಡ, ಮತ್ತು ಅವ್ರಿಗೆಲ್ಲ ಕೆಂಡ ಎಲ್ಲ ಸಿಗುತ್ತೆ, ನಮಗೆ ಇಲ್ಲೆಲ್ಲಿ ತೊಗೊಂಬಂದು ಮಾಡೋದು. ಈ ಥರ ಪ್ರೋಸೆಸ್ನ ಮಾಡ್ತಾಯಿದ್ದೀನಿ. ಅದಕ್ಕೇ ಇದು ಏನೂ ಆಗೋಲ್ಲ. ಸ್ವಲ್ಪ ಚಿಕನ್ ಬಿರಿಯಾನಿ ಪೌಡರ್ನ ಹಾಕ್ಕೊಂಡೆ. ಇವಾಗ ನೋಡಿ ಗ್ರೇವಿ ರೆಡಿ ಆಯಿತು. ಈಗ ಅರ್ಧದಷ್ಟು ಗ್ರೇವಿನ ಒಂದು ಪಾತ್ರೆಯಲ್ಲಿ ಎತ್ಕೊಳ್ತಾ ಇದ್ದೀನಿ. ಸೊ ಎತ್ಕೊಂಡು ಆದಮೇಲೆ ಇವಾಗ ಅನ್ನ ಅಲ್ಲಿ ರೆಡಿ ಆಗಿದೆ. ಆ ಅನ್ನನ ಒಂಚೂರು ನೀರು ಇಲ್ಲದೆ ಇರೋ ಥರ ನೀರನ್ನ ಸೋಸಿ ಇವಾಗ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಈ ಥರ ನೀರನ್ನ ಸೋಸಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇಲ್ಲಿ ಬಾಸ್ಮತಿ, ಸ್ವಲ್ಪ ಜೀರಾ ರೈಸು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ ಒಂದು ಮುಕ್ಕಾಲಷ್ಟು ಬೆಂದಿದ್ರೆ ಸಾಕು. ಆಮೇಲೆ ಆ ಸ್ಟೀಮಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಏನಾದ್ರು ಇದ್ದರೆ ಅದು ಅನ್ನ ನೀಟಾಗಿ ಚೆನ್ನಾಗಾಗುತ್ತೆ. ಈ ಥರ ಮಾಡೋದ್ರಿಂದ ಒಂಚೂರು ತಳ ಹಿಡಿಯೋದಿಲ್ಲ. ಬಿರಿಯಾನಿ ಮಾತ್ರ ಸಖತ್ತಾಗಿರುತ್ತೆ. ಈಗ ಒಂದು ಲೇಯರು ಅನ್ನನ ಹಾಕ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟು ಆವಾಗಲೇ ನಾನು ತೆಗೆದಿಟ್ಟಿದ್ನಲ್ವ ಗೊಜ್ಜು, ಅದನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇವಾಗ ಇನ್ನು ಮೇಲ್ಗಡೆ ಅನ್ನ ಇರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಗಟ್ಟಿಯಾಗಿರೋ ಇದು ಮುಚ್ಚಳನ ಕ್ಲೋಸ್ ಮಾಡಿ, ಒಂದು ಗಟ್ಟಿಯಾಗಿರೋದು ಏನಾದರೂ ಪಾತ್ರೆನೋ ಇಲ್ಲ ಒಂದು ನೀರು ಕ್ಯಾನೋ ಏನಾದರೂ ಟೈಟಾಗಿ ಇದ್ರ ಮೇಲ್ಗಡೆ ಇಟ್ಬಿಡಬೇಕು. ಆವಾಗ ಆ ಸ್ಟೀಮಲ್ಲೇ ತುಂಬ ಚೆನ್ನಾಗಾಗಿರುತ್ತೆ. ಬಿರಿಯಾನಿ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ನಾವು ಚಿಕನ್ನ. ಈಗ ಆಯಿಲ್ ಹಾಕ್ಕೊಂಡು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಮಾತ್ರ ಅರೋಮಾ ಏನು ಸಖತ್ತಾಗಿ ಬರ್ತಾ ಇದೆ. ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಆನಿಯನ್ನ. ನನ್ನ ಮ್ಯಾರಿನೇಟಿಗೆ ಹಾಕಿಲ್ಲ, ಇಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನಿಲ್ಲೇ ಉಳಿದಿರೋ ಮಸಾಲೆ ಎಲ್ಲದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಟೊಮೆಟೊ
ಟೊಮೆಟೊನ ಸ್ವಲ್ಪ ಹಾಗೆ ಹೆಚ್ಚಾಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ರೇವಿ ಮಾಡ್ತಾ ಇರೋದು ಬಿರಿಯಾನಿ ಜೊತೆ ನಂಚ್ಕೊಳ್ಳೋದಕ್ಕೂ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ಇದನ್ನ ಟೊಮೆಟೊನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ. ಆಮೇಲೆ ಮೊಸರು ಕೂಡ ಹಾಕಿದ್ದೀನಿ ನಾನು ಆವಾಗಲೇ ಮ್ಯಾರಿನೇಟ್ ಮಾಡೋದಕ್ಕೆ. ಆಮೇಲೆ ಹುಳಿ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ, ಸಾಕು ಆಗುತ್ತೆ. ಈಗ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ವ ಚಿಕನ್ನು, ಇದು ತುಂಬ ಚೆನ್ನಾಗಿ ನೆಂದಿರುತ್ತೆ. ಮೊಸರಾಕಿ ಕಲಸಿ ಈ ಥರ ಮಾಡೋದ್ರಿಂದ ಚಿಕನ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ, ಒಂಥರ ಜ್ಯೂಸಿ ಥರ. ತಿಂತಾ ಇದ್ರೆ ಇಷ್ಟ ಆಗುತ್ತೆ ನಿಜವಾಗ್ಲೂ. ತುಂಬ ಚೆನ್ನಾಗಿದೆ, ಕಲರ್ ಎಲ್ಲ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಇದನ್ನು ಈ ಸಾಲ್ಟ್ ಎಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಇದನ್ನು ಕುದಿಸೋದಷ್ಟೇ ನೋಡಿಕೊಂಡು. ಒಂದು ಸ್ವಲ್ಪ ಕುದ್ದಿದ್ದಾದಮೇಲೆ ಆವಾಗಲೇ ರುಬ್ಕೊಂಡಿರೋ ಕಾಯ್ದು ಮತ್ತು ಕಾಯಿ ಮತ್ತು ಗೋಡಂಬಿದು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕಿದ್ರೆ ರೆಡಿ ಆಗುತ್ತೆ. ಚಿಕನ್ ಗ್ರೇವಿ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಸಕ್ಕತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಇವಾಗ ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ ನೀರು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾಯಿದ್ದೀನಿ ಗ್ರೇವಿ. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರಿಗೂ. ಚೆನ್ನಾಗಿದೆ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟರು. ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ನನ್ನ ಔಟ್ಫಿಟ್ನ ತೋರಿಸ್ತೀನಿ. ನಾನೊಂದು ಬ್ಲ್ಯಾಕ್ ಆ್ಯಂಡ್ ಫ್ಲವರ್ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ಯಾವುದೋ ಒಂದು ಲಾಗಲ್ಲಿ ಹಾಕ್ಕೊಂಡಿದ್ದೆ, ಸೊ ಮರ್ತೋಗಿದ್ದೀನಿ. ಇದು ಯಾವುದೊಂದು, ಇದೇನು ಹೊಸದಲ್ಲ. ಕೀರ್ತನ ಮಾತ್ರ ಹೊಸ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದಾಳೆ, ಬರ್ತಡೇಗಳು ಅದನ್ನು ತೋರಿಸ್ತೀನಿ. ನನ್ನ ಔಟ್ಫಿಟ್ಟು ಲಾಸ್ಟ್ ಟೈಮ್ ಒಂದ್ಸತಿ ವೇರ್ ಮಾಡಿದ್ದೀನಿ, ಇದು ಸೆಕೆಂಡ್ನೇ ಟೈಮ್ ಹಾಕ್ಕೊಂಡಿರೋದು. ಸೊ ಈ ಥರ ಇದೆ, ಇಲ್ಲಿ ಸ್ವಲ್ಪ ಎಲಾಸ್ಟಿಕ್ ಥರ ಬಂದಿದೆ, ಚೆನ್ನಾಗಿದೆ. ಒಂಥರ ಸಾಫ್ಟ್ ಕ್ಲಾತಲ್ಲಿ ಬ್ಲಾಕ್ ಮತ್ತು ಪ್ರಿಂಟೆಡ್, ಫ್ಲವರ್ ಪ್ರಿಂಟೆಡ್ ಬಂದಿದೆ, ಚೆನ್ನಾಗಿದೆ. ಬರ್ತ್ಡೇ ಗರ್ಲ್ ಈ ಥರ ಬ್ಲ್ಯಾಕ್ ಆ್ಯಂಡ್ ಫ್ಲವರ್ ಪ್ರಿಂಟೆಡು. ಕೀರ್ತನಂದು ನಂದು ಸ್ವಲ್ಪ ಸಿಮಿಲಾರಿಟಿ. ಅವಳದು ಲೆಹಂಗಾ ಥರ ಇದೆ, ಕ್ರಾಪ್ ಟಾಪ್ ಎಲ್ಲ ಬಂದಿದೆ. ನಂದು ಒಂದೇ ಪೀಸು. ಸೊ ಈ ಥರ ರೆಡಿಯಾಗಿದ್ದಾಳೆ. ಎಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಕೇಕ್ ತರಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು ಮತ್ತು ದಿಶಾ ಅಂತೂ, ಅವರಿಬ್ಬರು ಬರಲಿ ಅಂತ. ನಮ್ಮ ತಮ್ಮವರು ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಮತ್ತು ಹರ್ಷ ಫೋನ್ ನೋಡ್ಕೊಂಡು ಕೂತಿದ್ದಾನೆ. ಅವನದು ಫೋನ್ ನೋಡೋದು ಬಿಟ್ಟರೆ ಬೇರೇನೂ ಕೆಲಸ ಇಲ್ಲ, ಹೇಳಿದ್ರೂ ಕೇಳಿಸ್ಕೊಳ್ತಾ ಇಲ್ಲ. ಹರ್ಷ ಈಸ್ ಎ ಬ್ಯಾಡ್ ಬಾಯ್. ಇಲ್ಲಿ ಅಮ್ಮನೂ ಬಂದಿದ್ದಾರೆ, ನಮ್ಮ ಅಮ್ಮನೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸೊ ಮೊಮ್ಮಗಳಿಗೆ ಕೇಕ್ ಎಲ್ಲ ರೆಡಿ ಆಯಿತು. ಇವಾಗ ರೆಡಿಯಾಗಿ ಎಲ್ಲ ಕಾಯ್ತಾ ಇದ್ವಿ ನಮ್ಮ ತಮ್ಮವರು ಬರಲಿ ಕೇಕ್ ಕಟ್ ಮಾಡಿಸೋದಕ್ಕಿಂತ. ಸುಧಾ ಮತ್ತು ಧನ್ಯಾ ಇಬ್ಬರು ಬರ್ತಾ ಇದ್ದಾರೆ. ಎಲ್ಲ ರೇಗಿಸ್ತಾ ಇದ್ರು ಕೀರ್ತನ ಗಂಡ ಮದುವೆ ಆಗೋನಿಗೆ ಒಳ್ಳೆ ಇದು ಆಫರು. ಪ್ರತಿ ವರ್ಷ ಅವ್ನ ಬರ್ತಡೇ ಗಿಫ್ಟ್ ಕೊಡ್ಸಂಗಿಲ್ಲ ಅವಳಿಗೆ, 4 ವರ್ಷಕ್ಕೆ ಒಂದ್ಸತಿ ಅಂತ. ಸೊ ಸ್ಪೆಷಲ್ ಬರ್ತಡೇ ಅವಳದು, ಲೀಪ್ ಇಯರ್ ಬಂದಾಗ ಬಂದಿದೆಯಲ್ಲ ಅಂತ ಎಲ್ಲ ರೇಗಿಸ್ತಾ ಇದ್ವಿ. ಹಂಗೇನೆ ಮಕ್ಕಳು ಎಲ್ಲ ಇದು ಮಾಡ್ತಾಯಿದ್ರು. ಕೇಕ್ ಇನ್ನೂ ತೊಗೊಂಬರಕ್ಕೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು ಮತ್ತು ದಿಶಾಂತು ಇಬ್ಬರು ಕೇಕ್ ತರೋದಕ್ಕೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇವರಿಬ್ಬರು ಬಂದರು ನೋಡಿ, ಇವರಿಬ್ಬರು ಹರ್ಷ ಮತ್ತು ನಮ್ಮ ತಮ್ಮನ ಮಗ ಇಬ್ಬರೂ ತರಲೆಗಳು. ಧನ್ಯಾ ರೆಡಿಯಾಗಿ ಬಂದಿದ್ದಾಳೆ. ಅವರಿಬ್ಬರೂ ಕೀರ್ತನ ಮತ್ತು ಧನ್ಯಾ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಸೊ ಏನು ಗಿಫ್ಟ್ ತಂದಿದೆಯಾ ಅಂತ ಎಲ್ಲ ರೇಗಿಸ್ತಾ ಇದ್ರು ಧನ್ಯಾನ. ಅವಳೊಂದು ಚೀಟಿನಲ್ಲಿ ಒಂದು ಪಿಕ್ಚರ್ನ ಮಾಡ್ಕೊಂಡು ಬಂದಿದ್ಲು, ನಿಜವಲ್ಲೂ ತುಂಬ ಚೆನ್ನಾಗಿತ್ತು. ಅದು ಕ್ರೌನ್ ಎಲ್ಲ ಮಾಡಿ ಕೀರ್ತನಂಗೆ ಗಿಫ್ಟ್ ಕೊಡ್ತಾಯಿದ್ಲು. ನನಗೂ ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದ್ಲು. ಅವರಿಬ್ರು ಇವಾಗೊಂದು ಟ್ರೆಂಡ್ ಸಾಂಗ್ ಇದೆಯಲ್ಲಪ್ಪ, ಕರಿಮಣಿ ಮಾಲೀಕ ನಾನಲ್ಲ ಅಂತ, ಅದ್ರದ್ದು ಹಂಗೆ ಸುಮ್ಮನೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಮಕ್ಕಳು, ಸಾಂಗ್ ಎಲ್ಲ ಹಾಕ್ಕೊಂಡು. ಸೊ ನಾನು ಸಾಂಗ್ ಎಲ್ಲ ಹಾಕಂಗಿಲ್ವಲ್ಲ, ಕಾಪಿರೈಟ್ ಆಗುತ್ತೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಧನ್ಯಾ ಮತ್ತು ಕೀರ್ತನ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಸೊ ಅವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ಅಷ್ಟರೊಳಗೆ ನನ್ನ ಹಸ್ಬೆಂಡು ಮತ್ತು ದಿಶಾಂತ್ ಇಬ್ಬರು ಕೇಕ್ ತೊಗೊಂಡು ಬಂದರು, ಕೇಕ್ ಕಟ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ. ನಿಜವಾಗ್ಲೂ ಇವಳು ಬರ್ತಡೇ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾವೇ ಯಾವಾಗ್ಲೂ ಪ್ರತಿ ವರ್ಷ ಗಿಫ್ಟ್ ಬೇಕು ಅಂತ ತೆಗೆಸ್ಕೊಳ್ತೀವಿ ಬರ್ತಡೇಗೆ. ಬಟ್ ಇವಳು 4 ವರ್ಷಕ್ಕೊಮ್ಮೆ ಕಾಯಬೇಕು ಬರ್ತಡೇ ಬರೋದನ್ನ. ಸೊ ಹಾಗಾಗಿ 4 ಇಯರ್ಸ್ಗೆ ಒಂದ್ಸತಿ ಅಲ್ವಾ, ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಗ್ತಾಯಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ, ಖುಷಿಪಟ್ಟರು. ಮಾಡಿ ಬಂದಿದೆ ಇವರು. ನಿನ್ನೆ ನಾನೇ ಆರ್ಡ್ರ್ ಮಾಡಿದ್ದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಕೇಕ್ ಅಂತೂ ಲಾಸ್ಟ್ ಹೊತ್ತಿಗೆ ನಮಗೆ ಸಿಗಲಿಲ್ಲ, ಅಷ್ಟು ಖಾಲಿ ಮಾಡಿದರು ಮಕ್ಕಳೆಲ್ಲ ಸೇರಿಕೊಂಡು. ಅವಳು ಬ್ಲ್ಯಾಕ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಚೆನ್ನಾಗಿ ರೆಡಿ ಆಗಿದ್ಲು. ಸೊ ರೆಡಿ ಆದಮೇಲೆ ಗೊತ್ತಲ್ವಾ, ನಾವೆಲ್ಲರೂ ಹೆಣ್ಮಕ್ಳು ಫೋಟೋ ತಗೊಳ್ಳಿಲ್ಲ ಅಂದರೆ ಯಾವುದೇ ಫಂಕ್ಷನ್ ಆಗಲಿ ಪಾರ್ಟಿ ಆಗಲಿ ಯಾವುದು ಕಂಪ್ಲೀಟ್ ಆಗಲ್ಲ. ಎಲ್ಲರೂ ಸಾಮಾನ್ಯವಾಗಿ ಫೋಟೋ ತೊಗೊಳ್ತೀವಿ. ಹಂಗಾಗಿ ನಾವು ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಧನ್ಯಾ ಮತ್ತು ಕೀರ್ತನ, ನಾನು, ನಮ್ಮ ಅಕ್ಕ ಫೋಟೋ ತೆಗಿತಾ ಇದ್ದಾಳೆ, ತೆಗೆಸ್ಕೊಂಡ್ವಿ. ಆಮೇಲೆ ಎಲ್ಲರೂ, ಅಮ್ಮ, ನಮ್ಮ ತಮ್ಮ ಎಲ್ಲ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಂಡ್ವಿ.
ಇನ್ನೊಬ್ಬರು ತಮ್ಮ ಮತ್ತು ತಮ್ಮನ ಹೆಂಡತಿ ನಮ್ಮ ಆಂಟಿ ಎಲ್ಲರೂ ಸ್ವಲ್ಪ ಲೇಟಾಗಿ ಬಂದರು. ಅವ್ರು ಫೋನ್ ಮಾಡಿದ್ರು, ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನೀವು ಮುಗಿಸ್ಕೊಳ್ಳಿ ಅಂತ. ಹಾಗಾಗಿ ನಾವು ಕೇಕ್ ಕಟ್ ಮಾಡೋದೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. 4 ಇಯರ್ಸ್ಗೆ ಒಂದ್ಸತಿ ಬರ್ತ್ಡೇ ಆದ್ರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದೊಂದು ಖುಷಿ ಆಯಿತು. ದಿಶಾನ್ ನೋಡಿ ಅವ್ರ ಅತ್ತೆಗಿನ್ನ ಉದ್ದ ಇದ್ದಾನೆ. ಎಲ್ಲರೂ ರೇಗಿಸ್ತಾ ಇದ್ರು, ಕಡ್ಡಿ ಥರ ಫುಲ್ಲು ಬೆಳ್ಕೊಂಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ. ಸಿಕ್ಕಾಪಟ್ಟೆ ಸಣ್ಣ ಅವನು ಪಾಪ. ಅವನಿಗೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ತಯಾರಿ ಮಾಡಬೇಕು. ನನ್ನ ಹಸ್ಬೆಂಡು ಎಲ್ಲ ಫ್ಯಾಮಿಲಿ ಗ್ರೂಪ್ ಫೋಟೋ ತೊಗೊಂಡ್ವಿ, ಚೆನ್ನಾಗಿತ್ತು. ನಾವಿಷ್ಟು ಜನನು ನಮ್ಮ ನೈಬರ್ ಒಬ್ಬರು ಬಂದಿದ್ದರು, ಅವ್ರ ಹತ್ರ ನಾವು ಫೋಟೋಸ್ ಎಲ್ಲ ಇಟ್ಕೊಳ್ಳೋಕೆ ಕೊಟ್ಟಿದ್ವಿ. ಅವರು ಆಮೇಲೆ ಬರ್ತಾರೆ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮಿಕ್ಸ್ಚರು ಮತ್ತು ಕೇಕ್ನ ತೊಗೊಂಡು ಬಂದಿದ್ವಿ. ಆ್ಯಕ್ಚುಲಿ ಚಿಪ್ಸ್ ತೊಗೊಂಬರೋದಕ್ಕೆ ಅಂತ ಹೇಳಿದ್ದೆ, ಅವರು ಮಿಕ್ಸ್ಚರೇ ತೊಗೊಂಬಂದ್ಬಿಟ್ಟಿದ್ದಾರೆ. ನಮ್ಮ ತಮ್ಮ ಮಗನಿಗೆ ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಚೋಟುನ ಎತ್ಕೊಂಡು ಅವ್ನು ಮುದ್ದಾಡ್ತಿರ್ತಾನೆ. ಚೋಟು ಮುಟ್ಟು ಬಂದ್ಬಿಟ್ಟು ಕೀರ್ತನಂಗೆ ಕೇಕ್ ತಿನ್ನಿಸಿದ್ರು ಅಂತ ಎಲ್ಲ ಇದು ಮಾಡ್ತಾಯಿದ್ಲು. ಅವಳಿಗೆ ಸ್ವಲ್ಪ ನಾಯಿ ಅಂದರೆ ಇಷ್ಟ ಇಲ್ಲ ಕೀರ್ತನಂಗೆ, ಹಂಗಾಗಿ ರೇಗಿಸ್ತಾಯಿದ್ರು. ಧನ್ಯಾ ಆವಾಗಲೇ ಹೇಳ್ದಂಗೆ ಒಂದು ಡ್ರಾಯಿಂಗ್ ಮಾಡ್ಕೊಂಬಂದಿದ್ದಾಳೆ ಅವಳು ಕೀರ್ತನಂಗೆ ಗಿಫ್ಟ್ ಕೊಡೋದಕ್ಕೆ ಅಂತ. ಪಿಕ್ಚರ್ನ ಮಾಡಿ ಅದಕ್ಕೆ ಮೇಲ್ಗಡೆ ಕ್ರೋನ್ ಎಲ್ಲ ಮಾಡಿ ಇವಾಗ ತೋರಿಸ್ತಾಳೆ ಕ್ಯಾಮ್ರಾಗೆ. ಸೊ ಕೇಕ್ ತಿನ್ನಿಸಿ ಅವಳಿಗೆ ಕೊಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಆ ಪಿಕ್ಚರ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ, ಒಂದು ಸೈಡು ಇರೋದು ಕೀರ್ತನ ಅಂತೆ, ಈ ಕಡೆ ಕಿರೀಟ ಥರ ಕ್ರೋನ್ ಎಲ್ಲ ಹಾಕ್ಕೊಂಡಿರೋದು, ಪಕ್ಕದಲ್ಲಿರೋದು ಅವಳಂತೆ. ಇದು ಅಕ್ಕ, ಇದು ನಾನು, ಇದು ನಾನೇ ಡ್ರಾಯಿಂಗ್ ಮಾಡಿರೋದು ಅಂತ. ನಿಜವಾಗ್ಲೂ ಚೆನ್ನಾಗಿತ್ತು. ಮಕ್ಕಳು ಕ್ರಿಯೇಟಿವಿಟಿ ನೋಡಿ, ಅವ್ರಿಗೆ ಏನೋ ಒಂದು ಅನ್ಸಿರೋದನ್ನ ಅವಳು ಬರೆದಿದ್ದಾಳೆ. ಇದು ಅವ್ರ ಅಕ್ಕ ಅಂತೆ, ಪಕ್ಕದಲ್ಲಿರೋದು ಈ ಗುಮ್ಮು ಥರ ಅದು ಅವಳಂತೆ. ತುಂಬ ಚೆನ್ನಾಗಿತ್ತು. ನಮ್ಮ ರಾಣಿ ಕೈಯೆಲ್ಲ ಅಂಟುತ್ತಿದೆ ಬಾಡಿಗೆ ಬಿಡಿ, ನೀವು ಅವ್ನು ನೋಡ್ಬೇಡಿ. ನೀವು ಊಟ ಮಾಡೋದ್ನ ಬಿಟ್ಕೊತೀರ ಆಮೇಲೆ. ಹೆಂಗಿದೆ ಗಿಫ್ಟ್ ಎಕ್ಸೆಪ್ಟ್ ಮಾಡಿರ್ಲಿಲ್ಲ, ಸಕ್ಕತ್ತಾಗಿದೆ. ಫಸ್ಟೇ ಹಾಕ್ಬಾರ್ದಿತ್ತೇನ್ರ? ಈಗ ಕೊಡ್ತಾವ್ರೆ ಗಿಫ್ಟು ತಮ್ದಿರು. ಸರಿ ಬಿಡಿ, ಹಂಗೆ ಅಕ್ಕಿ ಮಕ್ಕಳು ಬೆತ್ತೆ ಎತ್ಲಾಗೆ ಕೀರ್ತನ ಹೆಂಗೈತೆ ಅಲ್ವಾ ನೇನೆ? ಸಕ್ಕತ್ತಾಗಿದೆ. ಒಂದೇ ಅಲ್ವೇನಿ ಅಲ್ಲ ಕಣಿ. ಅವಂದೇ ಸೆಲೆಕ್ಷನ್ ಕಣವ. ಮೀನಲ್ಲ ಏನಿಲ್ಲ, ಬೆಳ್ಳುಳ್ಳಿ ಕಾಪಾಬರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಬಿಸಿ ಆದ್ರೆ ರೇವಣ್ಣ ಮಾತ್ರ ಯಾವ್ದ್ರಲ್ಲಿದ್ದಾನೆ ಇವಾಗ ಅವ್ರ ಮಾಮ ಕೇಕ್ ತಿನ್ನಿಸ್ತಾ ಇದ್ದಾನೆ. ಆ್ಯಕ್ಚುಲಿ ನೆನೆ ಎಲ್ಲ ಅವನೇ ಕಾಲೇಜ್ ಹತ್ರ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿ ಬಂದಿದ್ದ. ಸೊ ಆಮೇಲೆ ನೆಕ್ಸ್ಟು ಇನ್ನು ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ಇವ್ರು ಲೇಟಾಗಿ ಬಂದರು. ಆವಾಗಲೇ ಹೇಳಿದ್ನಲ್ವ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ವಸಂತನ ನೀವೆಲ್ಲರೂ ನೋಡೇ ಇದ್ದೀರಾ, ನನ್ನ ಲಾಗ್ಸಲ್ಲೆಲ್ಲ ಬರ್ತಾ ಇರ್ತಾಳೆ. ಇವಳು ನನ್ನ ತಮ್ಮನ ಹೆಂಡತಿ, ಇವ್ನು ನನ್ನ ತಮ್ಮ ಸಂತು. ಅವ್ರ ಮಗಳು ತನಿಷಾ, ಸೊ ಲಾಸ್ಟ್ ಲಾಗಲ್ಲೆಲ್ಲ ನೋಡಿರ್ತೀರ ತನಿಷಾ. ಇವ್ರು ನಮ್ಮ ಆಂಟಿ, ಅಮ್ಮನ ತಂಗಿ, ಇನ್ನೊಬ್ಬರು ತಂಗಿ. ಸೊ ಅವರು ಇವಾಗ ಬಂದು ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಮೊಮ್ಮಗಳಿಗೆ. ಅಜ್ಜಿ ಕೇಕ್ ತಿನ್ನಿಸ್ತಾ ಇದ್ಲು ಇವಳು. ಚೆನ್ನಾಗಿತ್ತು ನಿಜವಾಗ್ಲೂ. ಎಲ್ಲರೂ ಬಂದರು ಅಂತ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ನಮ್ಮ ತಂಗಿಯವರು ಬರಬೇಕಾಗಿತ್ತು, ಅವರು ಫ್ರೈಡೇ ಅಲ್ವಾ, ವೀಕ್ ಡೇಸಲ್ಲಿ ಬೆಂಗಳೂರಿಂದ, ಅವ್ರಿಗೂ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಅಲ್ವಾ ಇವಾಗ, ಹಂಗಾಗಿ ಬರಲಿಲ್ಲ ಅವರು. ನೆಕ್ಸ್ಟು ಇವಾಗ ಊಟ. ಬಿರಿಯಾನಿ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಾಗಿತ್ತು, ಉದ್ರಾಗಿ ಒಂಥರ ಹೈದ್ರಾಬಾದ್ ಬಿರಿಯಾನಿ ಥರ ತುಂಬ ಚೆನ್ನಾಗಿತ್ತು. ಇವಾಗ ನನ್ನ ಹಸ್ಬೆಂಡು ಮಿಕ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕೆಳಗಡೆಯಿಂದ ನೀಟಾಗಿ. ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಖುಷಿ ಆಯಿತು, ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಅನ್ನಿಸ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಬಾಲ್ಕನಿನಲ್ಲೇ ಊಟ ಮಾಡೋದಕ್ಕೆ ಅಂತ ಕೂರಿಸಿದ್ವಿ. ಆ್ಯಕ್ಚುಲಿ ಊಟ ತಿನ್ನೋರ್ಗಿನ್ನ ಬಡಿಸೋರೇ ಜಾಸ್ತಿ ಆಗೋದ್ರು, ಹಂಗಾಗಿ ನಾನು ಏನು ಬಡ್ಸೋಕ್ಕೆ ಹೋಗಲಿಲ್ಲ. ಮಕ್ಕಳಿಗೆಲ್ಲ ಫಸ್ಟ್ ಕೂರಿಸ್ಬಿಟ್ರು. ಆಮೇಲೆ ನಮ್ಮ ತಮ್ಮ, ನಮ್ಮ ನೈಬರ್ ಒಂದಿಬ್ಬರು, ಅವರು ಎಲ್ಲರೂ ಕೂತ್ಕೊಂಡ್ರು ಫಸ್ಟು. ಆಮೇಲೆ ನಾವು ಊಟ ಮಾಡೋಣ ಅಂತ. ಮಕ್ಕಳದೆಲ್ಲ ಆಗೋದ್ರೆ ಆಮೇಲೆ ನೆಕ್ಸ್ಟ್ ನಾವು ಕೂತ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡೇ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ಚೆನ್ನಾಗಿಲ್ವಾ? ಚೆನ್ನಾಗೈತಾ? ಸೂಪರಾ? ಒಂದು ಹಾಕಿಸ್ಕೊಂಡೇ ಇಲ್ಲ ನೀನು?
ಹರ್ಷಣ್ಣ ಒಂದು ರೌಂಡು ಟೇಸ್ಟ್ ನೋಡಿ ಸೆಕೆಂಡ್ನೇ ರೌಂಡು. ನೀರು ತುಂಬಿಸ್ಬೇಡ, ಫಸ್ಟ್ ನೀರು ಇಡು ನೀರು ಫಸ್ಟ್. ತನಿ ಹೆಂಗಿದೆ ಧನಿಯಾ? ಬುಜ್ಜಿ ಬುಜ್ಜು ರೇವನ್ ಇಲ್ಲಿ ರೇವನ್ ಇನ್ನಂದ್ರೆ ಬೆಂಕಿ ಕಿಡಿಗೆ ಇರ್ತಾ ಇದೆಯಾ? ಡಿಸ್ಟರ್ಬ್ ಮಾಡಬೇಡ್ರಿ ಅಂತ. ಅಪ್ಪು ಅಪ್ಪು ಚೆನ್ನಾಗಿತ್ತೇನಾ? ಇಲ್ಲಿ ಕತ್ತೆತ್ತಿ ಹೇಳು. ಸೂಪರ್ ಹಿಂಗ ಹೇಳ್ಬೇಕು. ಸೂಪರ್ ಅನ್ಬೇಕು. ನಾಚಿಕೆ 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 ಓ ಬಾಯಿಗೆ. ಅಮ್ಮ ನಿಂಗೆ ಗ್ರೇವಿ ಬೇಕೇನಾ? ಮಕ್ಕಳು ಫಸ್ಟೇ ಊಟ ಮಾಡಿ ಎಲ್ಲರೂ ಕೆಳಗಡೆ ಡ್ಯಾನ್ಸ್ ಆಡೋದಕ್ಕೆ ಅಂತ ಹೋದ್ರು. ನಾವು ಊಟ ಮಾಡೋದನ್ನ ಒಂದು ಕ್ಲಿಪ್ಪಿಂಗು ತೊಗೊಳಕ್ಕಾಗಲಿಲ್ಲ. ನಾವೆಲ್ಲರೂ ಈ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ದೀವಿ. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೀರ್ತನನ್ ಬರ್ತಡೇ ಅಂತೂ ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು. ಸೊ 4 ಇಯರ್ ಗ್ಯಾಪಲ್ಲಿ ಬರ್ತಡೇ ಮಾಡಿದ್ರು ಚೆನ್ನಾಗಿ ಮಾಡಿದ್ವಿ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಅವಳಿಗೂ ಖುಷಿ ಆಯ್ತು ಅಂತ ಹೇಳ್ತಾ ಇದ್ಲು, ಥ್ಯಾಂಕ್ ಯು ಆಂಟಿ ಅಂತ. ನಮಗೂ ಅವಳು ಖುಷಿ ಆದರೆ ನಮಗೂ ಖುಷಿ ಅಲ್ವಾ, ಮಕ್ಕಳು ಚೆನ್ನಾಗಿದ್ದರೆ ನಮಗೂ ಅಷ್ಟೇ. ಸೊ ಹಾಗಾಗಿ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.